ಕಾನೂನಿನ ಕೋಳದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜೀವ್ ಗೌಡನಿಗೆ ಸಾಧ್ಯ ಆಗಲಿಲ್ಲ. ಅಂತೂ ಇಂತೂ ರಾಜೀವ್ ಗೌಡನನ್ನ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ ರಾತ್ರಿ ಕರ್ಕೊಂಡ್ಬಂದು ಆ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂಥದ್ದು. ಗೆಸ್ಟ್ ಹೌಸ್ ನಲ್ಲೇ ಒಂದಷ್ಟು ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ರಾಜೀವ್ ಗೌಡ ಆಪ್ತ ಮೈಕೇರ್ನನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಮಂಗಳೂರಿನಲ್ಲಿ ಆತನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರಂತೆ. ಸೊ ಇವತ್ತು ಹಾಗಾದ್ರೆ ಇಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರಾ? ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದಂತೂ ಹಾಜರುಪಡಿಸಲೇಬೇಕು. ಏನು ವಿಶೇಷ ಆತಿಥ್ಯನ ಅಥವಾ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಯಾಕೆ ಇಟ್ರು? ಸೀದಾ ಸ್ಟೇಷನ್ಗೆ ಕರ್ಕೊಂಡು ಕೂರಿಸ್ಕೊಂಬೋದಾಗಿತ್ತಲ್ಲ. ರಾತ್ರಿ ನಿನ್ನೆ ಕರ್ಕೊಂಡು ಬಂದಿದ್ದಾರೆ. ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದಾರಂತೆ ಚಿಕ್ಕಬಳ್ಳಾಪುರದಲ್ಲಿ. ಠಾಣೆಯ ಪಕ್ಕದಲ್ಲೇ ಇರತಕ್ಕಂತಹ ಜಾಗ. ಸೊ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ನಿನ್ನೆ ರಾತ್ರಿ ರಾಜೀವ್ ಗೌಡರನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಇದೀಗ ಶಿಡ್ಲಘಟ್ಟ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸಬೇಕಾಗತ್ತೆ. ವೈದ್ಯಕೀಯ ಪರೀಕ್ಷೆ ಆಗಬೇಕಾಗತ್ತೆ. ಏನ್ ಹೇಳ್ತಾನೆ ರಾಜೀವ್ ಗೌಡ ಮ್ಯಾಜಿಸ್ಟ್ರೇಟ್ ಮುಂದೆ ಅನ್ನೋದು ಕೂಡ ಅತ್ಯಂತ ಕುತೂಹಲಕಾರಿ. ಈಗ ರಾಜೀವ್ ಗೌಡ ವಿರುದ್ಧ ಹಾಕಿರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಆತನಿಗೆ ತಪ್ಪು ಸಾಬೀತಾದರೆ 2 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಸಾಧ್ಯತೆಗಳಿದೆ. ಏನಾಗತ್ತೆ ಕೋರ್ಟ್ನಲ್ಲಿ, ಏನಾಗತ್ತೆ ಅಥವಾ ರಾಜೀವ್ ಗೌಡ ಪ್ರಕರಣ ಹಾಗೆ ಮುಗಿದು ಹೋಗುತ್ತಾ ಅಥವಾ ಶಿಕ್ಷೆ ಆಗತ್ತಾ? ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಜನ ಏನಾಗತ್ತೆ ಅನ್ನೋಂಥದ್ದು. ಸೊ ಶಿಡ್ಲಘಟ್ಟದಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲಿ ಜನ ಸೇರ್ತಾರಾ? ಪೊಲೀಸ್ ಬಂದೋಬಸ್ತ್ ಹೇಗಿದೆ? ಮತ್ತು ರಾಜೀವ್ ಗೌಡ ಪರವಾಗಿ ಜನ ಇದ್ದಾರಾ ಅಥವಾ ರಾಜೀವ್ ಗೌಡನ ಎಗೇನೆಸ್ಟ್ ಇದ್ದಾರಾ? ಏನೆಲ್ಲ ಪರಿಸ್ಥಿತಿ ಇದೆ? ಇದೆಲ್ಲ ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಿನ್ನೂರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಏನಾಗಬಹುದು, ಯಾಕಂತ ಹೇಳಿದ್ರೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದಂತ ರಾಜೀವ್ ಗೌಡ ಅಷ್ಟು ಈಸಿಯಾಗಿ ಪೊಲೀಸರಿಗೆ ಶರಣಾಗಿ ಬಿಡ್ತಾರ? ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಅವರನ್ನ ಸೇಫ್ ಗಾರ್ಡ್ ಮಾಡೋದಿಲ್ವಾ? ಇಂಥದ್ದೆಲ್ಲ ನಾನಾ ಪ್ರಶ್ನೆಗಳು ಇದ್ದಾಗ್ಲೂ ಕೂಡ ರಾಜೀವ್ ಗೌಡಗಾಗಿ ಪೊಲೀಸರು ಬಲೆ ಬೀಸಿದ್ರು. 13 ದಿನಗಳ ನಂತರ ರಾಜೀವ್ ಗೌಡ ಅವರ ಬಂಧನ ಆಗಿದೆ. ರಾಜೀವ್ ಗೌಡ ಅವರನ್ನ ಈಗ ಕರೆದುಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ರಾಜೀವ್ ಗೌಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ವೇಳೆ ಅವ್ರನ್ನ ಇಂಟ್ರಾಗೇಷನ್ ಏನಾದ್ರೂ ಮಾಡಿದ್ರೆ ಅದಾದ ನಂತರ ಮೆಡಿಕಲ್ ಆಗಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚಿಂತಾಮಣಿಯ ಡಿವೈಎಸ್ಪಿ ಮುರಳೀಧರ್ ಈಗ ಈ ಪ್ರಕರಣದ ಸಂಪೂರ್ಣ ನೇತೃತ್ವವನ್ನು ವಹಿಸಿದ್ದು. ಅನಂತರ ಈ ಪ್ರಕರಣವನ್ನ ಬೆನ್ನತ್ತಿ ಹೊರಟಂತ ತಂಡ, ಸುಮಾರು 4-5 ತಂಡಗಳು ಕೇರಳ, ಮಂಗಳೂರು ಈ ಭಾಗದಲ್ಲಿ ರಾಜೀವ್ ಗೌಡಗಾಗಿ ಹುಡುಕಾಟ ಮಾಡಿ ಫೈನಲಿ ಆತನನ್ನ ಬಂಧನ ಮಾಡಿ ಈಗ ಕರೆದುಕೊಂಡು ಬಂದಿದ್ದಾರೆ. ಈ ಹೊತ್ತಿಗೆ ಶಿಡ್ಲಘಟ್ಟ ಇಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕೂಡ ಅಲ್ಲಲ್ಲಿ ಸೇರ್ತಾ ಇದ್ದಾರೆ. ಅವರನ್ನ ಪೊಲೀಸರು ಇಲ್ಲಿಂದ ಚದುರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ಆ ಮೂಲಕ ಸಂಪೂರ್ಣ ಇಲ್ಲಿನ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಸಂಪೂರ್ಣ ಕಾನೂನಿನ ಕೋಳದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜೀವ್ ಗೌಡನಿಗೆ ಸಾಧ್ಯ ಆಗಲಿಲ್ಲ. ಅಂತೂ ಇಂತೂ ರಾಜೀವ್ ಗೌಡನನ್ನ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ ರಾತ್ರಿ ಕರ್ಕೊಂಡ್ಬಂದು ಆ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂಥದ್ದು. ಗೆಸ್ಟ್ ಹೌಸ್ ನಲ್ಲೇ ಒಂದಷ್ಟು ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ರಾಜೀವ್ ಗೌಡ ಆಪ್ತ ಮೈಕೇರ್ನನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಮಂಗಳೂರಿನಲ್ಲಿ ಆತನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರಂತೆ. ಸೊ ಇವತ್ತು ಹಾಗಾದ್ರೆ ಇಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರಾ? ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದಂತೂ ಹಾಜರುಪಡಿಸಲೇಬೇಕು. ಏನು ವಿಶೇಷ ಆತಿಥ್ಯನ ಅಥವಾ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಯಾಕೆ ಇಟ್ರು? ಸೀದಾ ಸ್ಟೇಷನ್ಗೆ ಕರ್ಕೊಂಡು ಕೂರಿಸ್ಕೊಂಬೋದಾಗಿತ್ತಲ್ಲ. ರಾತ್ರಿ ನಿನ್ನೆ ಕರ್ಕೊಂಡು ಬಂದಿದ್ದಾರೆ. ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದಾರಂತೆ ಚಿಕ್ಕಬಳ್ಳಾಪುರದಲ್ಲಿ. ಠಾಣೆಯ ಪಕ್ಕದಲ್ಲೇ ಇರತಕ್ಕಂತಹ ಜಾಗ. ಸೊ
ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ರಾತ್ರಿ ರಾಜು ಗೌಡರನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಇದೀಗ ಶಿಡ್ಲಘಟ್ಟ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸಬೇಕಾಗತ್ತೆ, ವೈದ್ಯಕೀಯ ಪರೀಕ್ಷೆ ಆಗಬೇಕಾಗತ್ತೆ. ಏನ್ ಹೇಳ್ತಾನೆ ರಾಜು ಗೌಡ ಮ್ಯಾಜಿಸ್ಟ್ರೇಟ್ ಮುಂದೆ ಅನ್ನೋದು ಕೂಡ ಅತ್ಯಂತ ಕುತೂಹಲಕಾರಿ. ಈಗ ರಾಜು ಗೌಡ ವಿರುದ್ಧ ಹಾಕಿರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಆತನಿಗೆ ತಪ್ಪು ಸಾಬೀತಾದರೆ 2 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಸಾಧ್ಯತೆಗಳಿದೆ. ಏನಾಗತ್ತೆ ಕೋರ್ಟ್ನಲ್ಲಿ, ಏನಾಗತ್ತೆ ಅಥವಾ ರಾಜು ಗೌಡ ಪ್ರಕರಣ ಹಾಗೆ ಮುಗಿದು ಹೋಗುತ್ತಾ ಅಥವಾ ಶಿಕ್ಷೆ ಆಗತ್ತಾ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಜನ ಏನಾಗತ್ತೆ ಅನ್ನೋಂಥದ್ದು. ಸೊ ಶಿಡ್ಲಘಟ್ಟದಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಜನ ಸೇರ್ತಾರಾ, ಪೊಲೀಸ್ ಬಂದೋಬಸ್ತ್ ಹೇಗಿದೆ ಮತ್ತು ರಾಜುಗೌಡ ಪರವಾಗಿ ಜನ ಇದ್ದಾರಾ ಅಥವಾ ರಾಜುಗೌಡನ ಎಗೇನೆಸ್ಟ್ ಇದ್ದಾರಾ, ಏನೆಲ್ಲ ಪರಿಸ್ಥಿತಿ ಇದೆ, ಇದೆಲ್ಲ ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಿನ್ನೂರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಏನಾಗಬಹುದು, ಯಾಕಂತ ಹೇಳಿದ್ರೆ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದಂತ ರಾಜೀವ್ ಗೌಡ ಅಷ್ಟು ಈಸಿಯಾಗಿ ಪೊಲೀಸರಿಗೆ ಶರಣಾಗಿ ಬಿಡ್ತಾರ? ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಅವರನ್ನ ಸೇಫ್ ಗಾರ್ಡ್ ಮಾಡೋದಿಲ್ವಾ? ಇಂಥದ್ದೆಲ್ಲ ನಾನಾ ಪ್ರಶ್ನೆಗಳು ಇದ್ದಾಗ್ಲೂ ಕೂಡ ರಾಜೀವ್ ಗೌಡಗಾಗಿ ಪೊಲೀಸರು ಬಲೆ ಬೀಸಿದ್ರು. 13 ದಿನಗಳ ನಂತರ ರಾಜೀವ್ ಗೌಡ ಅವರ ಬಂಧನ ಆಗಿದೆ. ರಾಜೀವ್ ಗೌಡ ಅವರನ್ನ ಈಗ ಕರೆದುಕೊಂಡು ಬಂದಿದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ರಾಜೀವ್ ಗೌಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ವೇಳೆ ಅವ್ರನ್ನ ಇಂಟ್ರಾಗೇಷನ್ ಏನಾದ್ರೂ ಮಾಡಿದ್ರೆ ಅದಾದ ನಂತರ ಮೆಡಿಕಲ್ ಆಗಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚಿಂತಾಮಣಿಯ ಡಿವೈಎಸ್ಪಿ ಮುರಳೀಧರ್ ಈಗ ಈ ಪ್ರಕರಣದ ಸಂಪೂರ್ಣ ನೇತೃತ್ವವನ್ನು ವಹಿಸಿದ್ದು. ಅನಂತರ ಈ ಪ್ರಕರಣವನ್ನ ಬೆನ್ನತ್ತಿ ಹೊರಟಂತ ತಂಡ, ಸುಮಾರು 4-5 ತಂಡಗಳು ಕೇರಳ, ಮಂಗಳೂರು ಈ ಭಾಗದಲ್ಲಿ ರಾಜೀವ್ ಗೌಡಗಾಗಿ ಹುಡುಕಾಟ ಮಾಡಿ ಫೈನಲಿ ಆತನನ್ನ ಬಂಧನ ಮಾಡಿ ಈಗ ಕರೆದುಕೊಂಡು ಬಂದಿದ್ದಾರೆ. ಈ ಹೊತ್ತಿಗೆ ಶಿಡ್ಲಘಟ್ಟ ಇಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕೂಡ ಅಲ್ಲಲ್ಲಿ ಸೇರ್ತಾ ಇದ್ದಾರೆ. ಅವರನ್ನ ಪೊಲೀಸರು ಇಲ್ಲಿಂದ ಚದುರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ಆ ಮೂಲಕ ಸಂಪೂರ್ಣ ಇಲ್ಲಿನ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಸಂಪೂರ್ಣ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಾನೂನಿನ ಕೋಳದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜೀವ್ ಗೌಡನಿಗೆ ಸಾಧ್ಯ ಆಗಲಿಲ್ಲ. ಅಂತೂ ಇಂತೂ ರಾಜೀವ್ ಗೌಡನನ್ನ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ರಾತ್ರಿ ಕರ್ಕೊಂಡ್ಬಂದು ಆ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ರಂತೆ ಅನ್ನುವಂಥದ್ದು. ಗೆಸ್ಟ್ ಹೌಸ್ ನಲ್ಲೇ ಒಂದಷ್ಟು ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ರಾಜೀವ್ ಗೌಡ ಆಪ್ತ ಮೈಕೇರ್ನನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಮಂಗಳೂರಿನಲ್ಲಿ, ಆತನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರಂತೆ. ಸೊ ಇವತ್ತು ಹಾಗಾದ್ರೆ ಇಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರಾ? ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದಂತೂ ಹಾಜರುಪಡಿಸಲೇಬೇಕು. ಏನು ವಿಶೇಷ ಆತಿಥ್ಯನ ಅಥವಾ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಯಾಕೆ ಇಟ್ರು? ಸೀದಾ ಸ್ಟೇಷನ್ಗೆ ಕರ್ಕೊಂಡು ಕೂರಿಸ್ಕೊಂಬೋದಾಗಿತ್ತಲ್ಲ. ರಾತ್ರಿ ನಿನ್ನೆ ಕರ್ಕೊಂಡು ಬಂದಿದ್ದಾರೆ, ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದಾರಂತೆ ಚಿಕ್ಕಬಳ್ಳಾಪುರದಲ್ಲಿ. ಠಾಣೆಯ ಪಕ್ಕದಲ್ಲೇ ಇರ್ತಕ್ಕಂತಹ ಜಾಗ. ಸೊ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ರಾತ್ರಿ ರಾಜೀವ್ ಗೌಡರನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಇದೀಗ ಶಿಡ್ಲಘಟ್ಟ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸಬೇಕಾಗತ್ತೆ, ವೈದ್ಯಕೀಯ ಪರೀಕ್ಷೆ ಆಗಬೇಕಾಗತ್ತೆ. ಏನ್ ಹೇಳ್ತಾನೆ ರಾಜೀವ್ ಗೌಡ ಮ್ಯಾಜಿಸ್ಟ್ರೇಟ್ ಮುಂದೆ ಅನ್ನೋದು ಕೂಡ ಅತ್ಯಂತ ಕುತೂಹಲಕಾರಿ. ಈಗ ರಾಜೀವ್ ಗೌಡ ವಿರುದ್ಧ ಹಾಕಿರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಆತನಿಗೆ ತಪ್ಪು ಸಾಬೀತಾದರೆ 2 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಸಾಧ್ಯತೆಗಳಿದೆ. ಏನಾಗತ್ತೆ ಕೋರ್ಟ್ನಲ್ಲಿ, ಏನಾಗತ್ತೆ ಅಥವಾ ರಾಜೀವ್ ಗೌಡ ಪ್ರಕರಣ ಹಾಗೆ ಮುಗಿದು ಹೋಗುತ್ತಾ ಅಥವಾ ಶಿಕ್ಷೆ ಆಗತ್ತಾ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಜನ ಏನಾಗತ್ತೆ ಅನ್ನೋಂಥದ್ದು.
ಸೊ ಶಿಡ್ಲಘಟ್ಟದಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಜನ ಸೇರ್ತಾರಾ, ಪೊಲೀಸ್ ಬಂದೋಬಸ್ತ್ ಹೇಗಿದೆ ಮತ್ತು ರಾಜುಗೌಡ ಪರವಾಗಿ ಜನ ಇದ್ದಾರಾ ಅಥವಾ ರಾಜುಗೌಡನ ಎಗೇನೆಸ್ಟ್ ಇದ್ದಾರಾ, ಏನೆಲ್ಲ ಪರಿಸ್ಥಿತಿ ಇದೆ ಇದೆಲ್ಲ ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಿನ್ನೂರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಏನಾಗಬಹುದು, ಯಾಕಂತ ಹೇಳಿದ್ರೆ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದಂತ ರಾಜೀವ್ ಗೌಡ ಅಷ್ಟು ಈಸಿಯಾಗಿ ಪೊಲೀಸರಿಗೆ ಶರಣಾಗಿ ಬಿಡ್ತಾರ? ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಅವರನ್ನ ಸೇಫ್ ಗಾರ್ಡ್ ಮಾಡೋದಿಲ್ವಾ? ಇಂಥದ್ದೆಲ್ಲ ನಾನಾ ಪ್ರಶ್ನೆಗಳು ಇದ್ದಾಗ್ಲೂ ಕೂಡ ರಾಜೀವ್ ಗೌಡಗಾಗಿ ಪೊಲೀಸರು ಬಲೆ ಬೀಸಿದ್ರು. 13 ದಿನಗಳ ನಂತರ ರಾಜೀವ್ ಗೌಡ ಅವರ ಬಂಧನ ಆಗಿದೆ. ರಾಜೀವ್ ಗೌಡ ಅವರನ್ನ ಈಗ ಕರೆದುಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ರಾಜೀವ್ ಗೌಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ವೇಳೆ ಅವ್ರನ್ನ ಇಂಟ್ರಾಗೇಷನ್ ಏನಾದ್ರೂ ಮಾಡಿದ್ರೆ ಅದಾದ ನಂತರ ಮೆಡಿಕಲ್ ಆಗಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚಿಂತಾಮಣಿಯ ಡಿವೈಎಸ್ಪಿ ಮುರಳೀಧರ್ ಈಗ ಈ ಪ್ರಕರಣದ ಸಂಪೂರ್ಣ ನೇತೃತ್ವವನ್ನು ವಹಿಸಿದ್ದು. ಅನಂತರ ಈ ಪ್ರಕರಣವನ್ನ ಬೆನ್ನತ್ತಿ ಹೊರಟಂತ ತಂಡ, ಸುಮಾರು 4-5 ತಂಡಗಳು ಕೇರಳ, ಮಂಗಳೂರು ಈ ಭಾಗದಲ್ಲಿ ರಾಜೀವ್ ಗೌಡಗಾಗಿ ಹುಡುಕಾಟ ಮಾಡಿ ಫೈನಲಿ ಆತನನ್ನ ಬಂಧನ ಮಾಡಿ ಈಗ ಕರೆದುಕೊಂಡು ಬಂದಿದ್ದಾರೆ. ಈ ಹೊತ್ತಿಗೆ ಶಿಡ್ಲಘಟ್ಟ ಇಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕೂಡ ಅಲ್ಲಲ್ಲಿ ಸೇರ್ತಾ ಇದ್ದಾರೆ. ಅವ್ರನ್ನ ಪೊಲೀಸರು ಇಲ್ಲಿಂದ ಚದುರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ಆ ಮೂಲಕ ಸಂಪೂರ್ಣ ಇಲ್ಲಿನ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ.